ನಾಡಿನ ಪಾಳ್ಯಗಾರ, ಜನಗಳ ನೆಚ್ಚಿನ ನಾಯಕ, ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತ. ಈ ಸೀಮೆಗೆ ಶಿವ ನೀಡಿದ. ಇಷ್ಟೆಲ್ಲ ಮಾಡುವ ಅಧ್ಯಕ್ಷರು ಏನ್ ಕೇಳ್ತಾ ಇದ್ದಾರೆ ನಿಮ್ಮಿಂದ? ಕೇವಲ ರೈತರಿಗೆ, ಜನಗಳಿಗೆ ಸರಿಯಾದ ರೀತಿಯಿಂದ ಸಪ್ಲೈ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಇಷ್ಟು ನೀವು ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಏನು ಕೆಲಸ ಮಾಡಿದಂಗೆ, ನಾವೇನು ಕೆಲಸ ಮಾಡಿದಂಗೆ? ಇಷ್ಟೆಲ್ಲ ಸೆಟಪ್ ಇಟ್ಕೊಂಡು ಇಷ್ಟೆಲ್ಲ ಟ್ರಾನ್ಸ್ಫರ್ಗಳು ಮೊನ್ನೆ ರೈತರಿಗೆ ಪವರ್ ಸಪ್ಲೈದಾಗ ಕೊಡೋದ್ರಾಗ ಕಾಂಪ್ರಮೈಸ್ ಆಗವಲ್ಲ. ಅವ್ರಿಗೆ 7 ತಾಸು ಕೊಡೋದು, 7 ತಾಸು ನೀವು ಏನು ಸಿಸ್ಟಮ್ ಬೇಕು ನೀವು ಆಸ್ ಜನ ಟೆಲ್ ಮಿ. ರೈತರಿಗೆ 7 ತಾಸು ಹೋಗೋದ್ರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಮತ್ತು ನೀವು ರೈತರ ಕೆಲಸ ಅಟೆಂಡ್ ಆಗಲಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ರಾಘವೇಂದ್ರ ಅವರೇ ನೀವು ಟೇಕ್ ಸೀರಿಯಸ್ ಆ್ಯಕ್ಷನ್ ನೋಡ್ರಿ ಸರ್. ನಾವು ಚೇರ್ಮನ್ರಿಗೆ ನೀವು ಫೋನ್ ಮಾಡಿ ಹೇಳೋದ ಕೆಲಸ ಆಗಲ್ಲ. ಜನಸಾಮಾನ್ಯ ಕೆಲಸ ನೀವು ಹೆಂಗೆ ಮಾಡ್ತೀರಿ? ಇದು ಯಾಕೆ ವಿಶ್ವಾಸ ಮಾಡಬೇಕು ಸರ್? ನಮ್ಮ ಜಸ್ಕಾಂ ಹಿಸ್ಟ್ರಿಯಲ್ಲೇ ಇದು ದಾಖಲೆ ಇದು. ನಾವು ಯಾವತ್ತೂ ಟ್ರಾನ್ಸ್ಫರ್ ಡೈರೆಕ್ಟಾಗಿ ಬಂದಿಲ್ಲ. ನಾವು ಯಾವಾಗಲೂ ಟ್ರಾನ್ಸ್ಫರ್ ಏನಿದ್ರು ನಮ್ಗೆ ಕಂಪ್ನಿಗೆ ಬರ್ತಿತ್ತು. ಕಂಪ್ನಿಯಲ್ಲಿ ಒಂದು 5-10 ನಮ್ಮ SC ಸರ್ ಮಾತಾಡಿ, ಚೀಫ್ ಸರ್ ಮಾತಾಡಿ ನಮ್ಗೆ ಸ್ವಲ್ಪ ಅಪಾರ್ಟ್ಮೆಂಟ್ ಕೊಡಿಸ್ತಿದ್ರು. ಅದರಲ್ಲೇ ನಾವು ಅನುಸರಿಸ್ಕೊಂಡು ಹೋಗ್ತಿದ್ವಿ. ಒಂದೊಂದು ಡಿವಿಷನ್ಗೆ 100-200 ಟ್ರಾನ್ಸ್ಫರ್ಗಳು ಡೈರೆಕ್ಟ್ ಕಂಪ್ನಿನಿಂದ ಡಿವಿಷನ್ ಗಳಿಸಿದ್ದಾರೆ. ನಮ್ಗೆ ಎಲ್ಲ ಡಿವಿಷನ್ಗಳಲ್ಲಿ ಟ್ರಾನ್ಸ್ಫರ್ ಸ್ಟಾಕ್ ಇದಾವೆ.